ಒಂದ್ ಕಡೆಗೆ ಕಮರ್ಷಿಯಲ್ ಗ್ಯಾಸ್ನ ಬಿಕ್ಕಟ್ಟಿನ ನಡುವೆ ಬ್ಲ್ಯಾಕ್ನಲ್ಲಿ ಗ್ಯಾಸ್ ರೇಟ್ ದುಪ್ಪಟ್ಟಾಗೋಗಿದೆ. ಅಂದ್ರೆ ಬ್ಲ್ಯಾಕ್ ಅಲ್ಲಿ ಕೊಂಡ್ಕೊಳ್ತೀವಿ ನಾವು ಅಂತೇಳಿ ಹೋದ್ರೆ ಅಲ್ಲಿ ಡಬಲ್ ರೇಟ್ ಅನ್ನ ಕೊಡಬೇಕು. 1000 ರೂಪಾಯಿ ಸಿಲಿಂಡರ್ ಇದ್ರೆ 2000 ರೂಪಾಯಿ ಕೊಟ್ಟು ಕೊಂಡ್ಕೋಬೇಕು. ಹೋಟೆಲ್ಗಳು ಬ್ಲ್ಯಾಕ್ನಲ್ಲಿ ಸಿಗುವ ಗ್ಯಾಸ್ಗಳ ಖರೀದಿಗೂ ಕೂಡ ಮುಂದಾಗಿದ್ದಾರೆ. ಸಾಗರ್ ಗಾರ್ಡೇನಿಯಾ ಹೋಟೆಲ್ನಲ್ಲಿ ಮುಂಚಿತವಾಗಿಯೇ ಸಾಕಷ್ಟು ಜನ ಹಾಲ್ಗಳನ್ನು ಬುಕ್ ಮಾಡಿದ್ದಾರೆ. ನಗರದ ನಾಗರಬಾವಿಯಲ್ಲಿರುವ ಸಾಗರ್ ಗಾರ್ಡೇನಿಯಾ ಇದು. ಈ ಹೋಟೆಲ್ನಲ್ಲಿ ಫಂಕ್ಷನ್ ಹಾಲ್ ಅನ್ನು ಬುಕ್ ಮಾಡಿದ್ದಾರೆ. ಅವರಿಗೆ ಈಗ ಸಿಲಿಂಡರ್ ಕೊರತೆ ಕಾಣ್ತಾ ಇದೆ. ಬ್ಲ್ಯಾಕ್ನಲ್ಲಿ ಕೊಡ್ಕೋತೀವಿ ಅಂತೇಳಿ ಅವರು ಹೋದರೆ ಅಲ್ಲಿ ಡಬಲ್ ರೇಟನ್ನು ಕೊಟ್ಟು ಕೊಂಡುಕೊಳ್ಳುವಂತಹ ಪರಿಸ್ಥಿತಿ ಅವರಿಗೆ ಎದುರಾಗಿರುವಂಥದ್ದು. 5 kg ಸಿಲಿಂಡರ್ ಮೊರೆ ಹೋಗ್ತಾ ಇದ್ದಾರೆ ಈಗ ಹೋಟೆಲ್ನ ಮಾಲೀಕರೆಲ್ಲ. ಯಾಕೆಂದರೆ ಬ್ಲ್ಯಾಕ್ನಲ್ಲಿ ಕೊಂಡ್ಕೊಳ್ಳೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಇನ್ನು ಸಾಗರ್ ಗಾರ್ಡೇನಿಯಾ ಮಾಲೀಕರ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಸವಿತಾ ಮಾತುಕತೆ ನಡೆಸಿದ್ದಾರೆ. ಅವರು ಏನು ಹೇಳಿದ್ದಾರೆ ಕೇಳ್ಕೊಂಬರೋಣ. ರಾಜಧಾನಿಯಲ್ಲೂ ಕೂಡ ಈ ಕಮರ್ಷಿಯಲ್ ಗ್ಯಾಸ್ ಬಿಕ್ಕಟ್ಟು ಶುರುವಾಗಿದೆ. ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಹೊಡೆತ ಅಂತ ಹೇಳ್ಬೋದು. ಜೊತೆಗೆ ಗ್ರಾಹಕರಿಗೂ ಕೂಡ ಹಸಿದು ಬಂದವರಿಗೆ ಊಟ ಹಾಕ್ಲಿಕ್ಕೆ ಆಗ್ತಿಲ್ಲ ಅನ್ನೋ ಪರಿಸ್ಥಿತಿ ಒಂದ್ ಕಡೆ ಆದ್ರೆ, ಈ ಕಡೆ ಉದ್ಯಮ ನಡೆಸಲಿಕ್ಕೆ ಆಗ್ತಿಲ್ಲ, ಸಂಕಷ್ಟವನ್ನ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮಗೆ ಬ್ಲಾಕ್ ಅಲ್ಲಿಯೂ ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನೋ ಮಾಹಿತಿ ಸದ್ಯ ಲಭ್ಯವಾಗ್ತಿದೆ. ನಾನು ನಾಗರಬಾವಿಯ ಸಾಗರ್ ಗಾರ್ಡೇನಿಯಾ ಹೋಟೆಲ್ ಅಲ್ಲಿ ಇದ್ದೀನಿ. ದೃಶ್ಯದಲ್ಲಿ ತೋರಿಸ್ತೀನಿ. ಇದು ಬೆಳಗಿನ ಮೆನು ಇದು. ಸೊ ಬಹುತೇಕ ಹೋಟೆಲ್ ಉದ್ಯಮ ಏನ್ ಮಾಡ್ತಾ ಇದೆ ಅಂದ್ರೆ ಮೆನು ಕಟ್ ಮಾಡೋದು. ಅಂದ್ರೆ ಸಾಕಷ್ಟು ಆಪ್ಷನ್ ಗಳಿದ್ವು ಮುಂಚೆ. ಗ್ರಾಹಕರಿಗೆ ಏನ್ ಬೇಕು ಆ ಫುಡ್ ನ ಕೊಡ್ಲಿಕ್ಕೆ ಸಾಕಷ್ಟು ಆಪ್ಷನ್ ಗಳನ್ನ ಇಟ್ಕೊಂಡಿದ್ರು. ಆದ್ರೆ ಈಗ ಆ ಆಪ್ಷನ್ ಕಟ್ ಮಾಡಿ ಲಿಮಿಟೆಡ್ ಫುಡ್ ಅನ್ನ ಕೊಡ್ಲಿಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಒಂದಿಷ್ಟು ಹೋಟೆಲ್ಗಳು ಮುಂಚಿತವಾಗಿ ಬುಕ್ ಮಾಡಿರ್ತವೆ. ಶುಭ ಸಮಾರಂಭಗಳಿಗೆ ಹಾಲ್ ಗಳನ್ನ ಬುಕ್ ಮಾಡಿರ್ತವೆ. ಊಟದ ಕಮಿಟ್ಮೆಂಟ್ ಕೊಟ್ಟಿರ್ತಾರೆ. ಜೊತೆಗೆ ಗ್ಯಾಸ್ ಕೂಡ ಸಿಗ್ತಾ ಇಲ್ಲ. ಈ ಕಡೆ ಆದ್ರೆ ಇನ್ನ ಲಿಮಿಟೆಡ್ ಫುಡ್ ಕೊಟ್ಟು ಹೆಂಗೋ ನಿಭಾಯಿಸಬಹುದು. ನಾವು ಮುಂಚಿತವಾಗಿ ಬುಕ್ ಮಾಡಿದಂತಹ ಶುಭ ಕಾರ್ಯಗಳಿಗೆ ಹೆಂಗ್ ಇವೆಂಟ್ ಅನ್ನ ಮಾಡಿಕೊಡೋದು ಅನ್ನೋದು ಒಂದು ತಲೆಬಿಸಿಯಾಗಿದೆ. ಸದ್ಯ ಈ ಸಾಗರ್ ಗಾರ್ಡೇನಿಯ ಮಾಲೀಕರಾದಂತಹ ಸುಂದರ್ ಪೂಜಾರಿ ಅವರಿದ್ದಾರೆ. ಅವರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್, ಈ ಗ್ಯಾಸ್ ಬಿಕ್ಕಟ್ಟನ್ನ ಹೆಂಗ್ ಎದುರಿಸ್ತಿದ್ದೀರಾ? ತುಂಬಾ ಕಷ್ಟ ಆಗ್ತಾ ಇದೆ. ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ನಾವೀಗ ಇವೆಂಟ್ ಒಪ್ಕೊಂಡಿರ್ತೀವಿ, ಅವರಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರು ಫೋನ್ ಮಾಡಿ ನಮ್ಗೆ ಕೇಳಿದ್ರೆ ಏನ್ ಸರ್ ನಿಮ್ಗೆ ಆಗ್ತದ ಇಲ್ವಾ, ಟಿವಿಯಲ್ಲಿ ನ್ಯೂಸ್ ಚಾನೆಲ್ ಈ ತರ ಕೇಳ್ತಾ ಇದ್ದೀವಿ, ಹೇಗೆ ನಮಗೂ ಭಯ ಆಗ್ತಾ ಇದೆ. ಶುಭ ಕಾರ್ಯ ಮಾಡ್ತಾ ಇರ್ತಾರೆ, ಎಲ್ಲರಿಗೂ ಹೇಳಿರ್ತಾರೆ ಅವರು. ತುಂಬಾ ಕಷ್ಟ ಆಗ್ತಾ ಇದೆ. ಇದನ್ನ ಹೇಗೆ ನಿಭಾಯಿಸಬೇಕಂತಾನೆ ಅರ್ಥನೇ ಆಗ್ತಾ ಇಲ್ಲ ನಮಗೆ. ಇದಕ್ಕೆ ಕೂಡಲೇ ಗೌರ್ಮೆಂಟ್ ಏನಾದ್ರು ಒಂದು ವ್ಯವಸ್ಥೆ ಮಾಡಿಬಿಟ್ಟು ನಮ್ಗೆ ಒಂದು ಇದು ಮಾಡುವ ತರ ಮಾಡ್ಕೊಡ್ಬೇಕಾಗಿ ವಿನಂತಿ. ಸಪ್ಲೈ ಆಗ್ತಿತ್ತು, ಯಾವಾಗಿಂದ ಈ ಹೋಟೆಲ್ ಸಂಪೂರ್ಣ ಸ್ಟಾಪ್ ಆಗಿದೆ ಅಂತ? ಈಗ ಒಂದು 2 days ಆಯ್ತು. ನಿಮ್ಗೆ ಸ್ಟಾಕೇ ಬರ್ತಾ ಇಲ್ಲ. ಅವ್ರು ಕೇಳಿದ ಪ್ಲಾಂಟ್ ನಮ್ಮ ಏಜೆನ್ಸಿ ಅವರೇ ಕೇಳಿದ್ರೆ ಇಲ್ಲ ಸರ್ ಸಿಗ್ತಾ ಇಲ್ಲ, ಸ್ಟಾಕ್ ಸಿಗ್ತಾ ಇಲ್ಲ, ಪ್ಲಾಂಟ್ ಅಲ್ಲೇ ಸಿಗ್ತಾ ಇಲ್ಲ, ಏನ್ ಮಾಡ್ಲಿ ನಾವೇನ್ ಅವ್ರು ನಮ್ಗೆ ಹೇಳ್ತಾರೆ. ನಾವು ಹೇಗೆ ನಿಭಾಯಿಸಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಈ ಒಂದು ಬಿಕ್ಕಟ್ಟನ್ನು. ಸರ್, ಪಕ್ಕದಲ್ಲೇ ಶಾಲಾ ಕಾಲೇಜುಗಳಿದ್ದಾವೆ, ಹಾಸ್ಪಿಟಲ್ ಇದ್ದಾವೆ. ಗ್ರಾಹಕರು ಬಂದು ವಾಪಸ್ ಹೋಗುವಂತ ಸಿಚುಯೇಷನ್ ಎದುರಿಸುವಂತ ಪರಿಸ್ಥಿತಿ ಇದೆ. ಮತ್ತೆ ಮೆನು ಕಟ್ ಮಾಡುವಂತ ಪ್ಲಾನ್ ಏನಾದ್ರು ಇದೆನಾ, ಅಥವಾ ಎಷ್ಟು ದಿನ ಹೋಟೆಲ್ ನಡೆಸಬಹುದು? ಸರ್, ಎಷ್ಟು ದಿನ ಆಯ್ತು ಈಗ ಗ್ಯಾಸ್ ಸ್ಟಾಪ್ ಅಂತ? ಈಗ ನಮ್ಮಲ್ಲಿರೋ ಗ್ಯಾಸ್ ಸ್ಟಾಕ್ ಅಂದ್ರೆ 2 days ನಾವು ನಡೆಸಬಹುದು ಅಷ್ಟೇ. ಅದಕ್ಕಿಂತ ಮೇಲೆ ನಾವು ಏನು ಮಾಡಕ್ಕಲ್ಲ. ಮೆನು ಕಟ್ ಆಫ್ ಮಾಡಲೇಬೇಕಾಗತ್ತೆ. ಸ್ಪೆಷಲ್ ಐಟಮ್ ಕೊಡೋಕ್ಕಾಗಲ್ಲ, ಲೈವ್ ಐಟಮ್ ಮಾಡ್ಲಿಕ್ಕಾಗಲ್ಲ. ನಿಮ್ಗೆ ರೈಸ್ ಬಾತು ಅನ್ನ ಸಾಂಬಾರ್ ತರ ಕೊಡುವಂತ ಸಿಚುವೇಶನ್ ಅಲ್ಲಿ ನಾವು ಇದ್ದೀವಿ. ಇವಾಗ ಮುಂದೆ ಏನಂತ ಗೊತ್ತಿಲ್ಲ. ಹಾಲ್ ಬುಕ್ ಮಾಡಿದವರು ಅವ್ರ ಪ್ರೆಷರ್ ಹೆಂಗಿದೆ, ಹೆಂಗ್ ನಿಭಾಯಿಸಿ ತಯಾರಿ ಮಾಡ್ಕೊಂಡಿದ್ದೀರಾ, ಏನ್ ತಲೆಯಲ್ಲಿ ಓಡ್ತಾ ಇದೆ ಅಂತ? ಈಗ ನಾವು ಅವ್ರಿಗೆ ಕಾಲ್ ಮಾಡಿ ಹೇಳಿದಾಗ ಅವ್ರು ಹೇಳ್ತಿದ್ದಾರೆ ನೀವು ಬುಕ್ ಮಾಡಿದಿರಾ, ಈ ಸಿಚುವೇಶನ್ ಬರ್ತದೆ, ನಮಗೂ ಗೊತ್ತಿರಲ್ಲ, ಅವ್ರಿಗೆ ಗೊತ್ತಿಲ್ಲ. ಇವಾಗ ಏನ್ ಮಾಡ್ಬೇಕಂತನೂ ಅರ್ಥನೇ ಆಗ್ತಾ ಇಲ್ಲ ನಮಗೆ. ಮುಂಚಿತವಾಗಿ ಹಾಲ್ ಬುಕ್ ಆಗಿದ್ದು ಶುಭ ಸಮಾರಂಭಗಳಿಗೆ ಅಡ್ವಾನ್ಸ್ ಪೇಮೆಂಟ್ ಮಾಡಿರ್ತಾರೆ. ನಾವು ಕಮಿಟ್ಮೆಂಟ್ ಅನ್ನ ಕೊಟ್ಟಿರ್ತೀವಿ. ಈ ಕಡೆ ಅವರು ಕಾರ್ಯಕ್ರಮನೂ ಕ್ಯಾನ್ಸಲ್ ಮಾಡ್ಲಿಕ್ಕಾಗಲ್ಲ, ಇತ್ತ ನಾವು ಗ್ಯಾಸ್ ಪೂರೈಕೆ ಆಗ್ತಿಲ್ಲ. ಈ ಸಿಚುಯೇಷನ್ ನ ಹೆಂಗ್ ಹ್ಯಾಂಡಲ್ ಮಾಡೋದು ಅನ್ನೋದು ಗೊತ್ತಾಗ್ತಿಲ್ಲ. ಜೊತೆಗೆ ಇವತ್ತಿನಿಂದ ಅಂದ್ರೆ ಬೆಳಗಿದ್ದಂತಹ ಮೆನು ಏನಿದೆ ಅದರಲ್ಲಿ ಕಟ್ ಆಫ್ ಮಾಡ್ತೀವಿ. ದೋಸೆ, ಪೂರಿ ಇಂತಹ ಡೀಪ್ ಫ್ರೈ ಅಥವಾ ಜಾಸ್ತಿ ಗ್ಯಾಸ್ ಹೋಗುವಂತದ್ದನ್ನ ನಾವು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿ ಅನ್ನ ಸಾಂಬಾರ್ ಈಸಿಯಾಗಿ ಆಗುವಂತದ್ದು ಅಂದ್ರೆ ಚಟ್ನಿ ಇಂಥದ್ರ ಮೊರೆ ಹೋಗ್ತೀವಿ. ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಹೋಟೆಲ್ ನಡೆಸ್ತೀವಿ. ಅದಾದ ಬಳಿಕ ಸಂಪೂರ್ಣವಾಗಿ ಬಂದ್ ಮಾಡೋದು ಬಿಟ್ಟು ಮತ್ಯಾವ ಆಪ್ಷನ್ ಕಾಣೆ ಸಿಗ್ತಿಲ್ಲ ಅನ್ನೋ ಮಾಹಿತಿ ಇಲ್ಲಿಯ ಮಾಲೀಕರು ನೀಡ್ತಿರುವಂತದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.